ಗ್ರಾಮದ ಹೆಸರು ಹರೋಹಳ್ಳಿ. ಅಲ್ಲಿ ಹಸಿರು ಹೊಲಗಳ ಮಧ್ಯೆ ಒಂದು ಸಣ್ಣ ಮನೆ ಇತ್ತು. ಆ ಮನೆಯಲ್ಲಿ ವಾಸವಾಗಿದ್ದವರು ನರಸಿಂಹಯ್ಯ ಮತ್ತು ಅವನ ಮಗ ಕಾರ್ತಿಕ್. ನರಸಿಂಹಯ್ಯ ಒಬ್ಬ ರೈತ. ಮಣ್ಣನ್ನೇ ದೇವರೆಂದು ನಂಬಿದವನು. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗಿ ಸಂಜೆ ಕತ್ತಲಾದ ಮೇಲೆ ಮನೆಗೆ ಬರುವವನು. ಅವನ ಹೆಂಡತಿ ಗೌರಮ್ಮ ವರ್ಷಗಳ ಹಿಂದೆ ಅನಾರೋಗ್ಯದಿಂದ ತೀರಿಕೊಂಡಿದ್ದಳು. ಆ ದಿನದಿಂದ ನರಸಿಂಹಯ್ಯ ತನ್ನ ಮಗನನ್ನೇ ಪ್ರಾಣದಂತೆ ಬೆಳೆಸಿದ್ದ. ಕಾರ್ತಿಕ್ ಓದಿನಲ್ಲಿ ತುಂಬಾ ಚಾಣಾಕ್ಷ. ಗ್ರಾಮದ ಜನ ಎಲ್ಲರೂ ಹೇಳುತ್ತಿದ್ದರು, ಈ ಹುಡುಗ ದೊಡ್ಡ ಆಫೀಸರ್ ಆಗ್ತಾನೆ. ಆದರೆ ಕಾರ್ತಿಕ್ಗೆ ಬೇರೆ ಕನಸು ಇತ್ತು. ಅವನು ಹೇಳುತ್ತಿದ್ದ, ಅಪ್ಪ, ನೀನು ಜೀವನವನ್ನೆಲ್ಲ ಮಣ್ಣಿಗೆ ಕೊಟ್ಟೆ. ನಾನು ನಿನ್ನನ್ನ ಒಬ್ಬನೇ ಬಿಡಲ್ಲ. ಕೃಷಿಯನ್ನೇ ಮುಂದುವರಿಸ್ತೀನಿ. ಮಗನ ಮಾತು ಕೇಳಿದಾಗ ನರಸಿಂಹಯ್ಯನ ಕಣ್ಣು ತುಂಬಿ ಬರುತ್ತಿತ್ತು. ಮಗ, ರೈತನ ಜೀವನ ತುಂಬ ಕಷ್ಟ. ನೀನು ನಗರಕ್ಕೆ ಹೋಗು. ಆದರೆ ಕಾರ್ತಿಕ್ ಹೇಳಿದ, ಅನ್ನ ಬೆಳೆಸೋ ಕೆಲಸಕ್ಕಿಂತ ದೊಡ್ಡ ಕೆಲಸ ಇನ್ನೇನಿದೆ ಅಪ್ಪ. ಹೀಗೆ ಕಾರ್ತಿಕ್ ಹೊಲಕ್ಕೆ ಇಳಿದ. ಹೊಸ ರೀತಿಯ ಕೃಷಿ ಕಲಿತ. ಡ್ರಿಪ್ ಇರಿಗೇಷನ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಹೊಸ ಬೀಜ ಎಲ್ಲವನ್ನೂ ಪ್ರಯತ್ನಿಸಿದ. ಗ್ರಾಮದ ಜನರು ಹೊಗಳುತ್ತಿದ್ದರು. ಕಾರ್ತಿಕ್ಗೆ 29 ವರ್ಷವಾದಾಗ ನರಸಿಂಹಯ್ಯ ಮದುವೆ ಮಾತು ಆರಂಭಿಸಿದ. ಮೊದಲನೇ ಸಂಬಂಧವೇ ದೊಡ್ಡ ಮನೆ. ಹುಡುಗಿಯ ತಂದೆ ಕೇಳಿದ, ನಿಮ್ ಹುಡುಗ ಏನ್ ಕೆಲ್ಸ ಮಾಡ್ತಾನೆ? ರೈತ ಸಾರ್, ನಮ್ಮದೇ ಜಮೀನು ಇದೆ. ಅಯ್ಯೋ, ರೈತನ? ಇವತ್ತು ಕೃಷಿಯಲ್ಲಿ ಭವಿಷ್ಯವೇ ಇಲ್ಲ ಸರ್. ಮಗಳಿಗೆ ಕಷ್ಟ ಆಗ್ಬಾರದು. ಅವರು ಮಾತನ್ನೇ ಮುಗಿಸಿದರು. ಮನೆಗೆ ಬರುವಾಗ ನರಸಿಂಹಯ್ಯ ಏನೂ ಮಾತನಾಡಲಿಲ್ಲ. ರಾತ್ರಿ ಊಟಕ್ಕೂ ಕೂರ್ಲಿಲ್ಲ. ಕಾರ್ತಿಕ್ ನಿಧಾನವಾಗಿ ಕೇಳಿದ, ಅಪ್ಪ, ನೋವಾಗ್ತಿದ್ಯಾ? ನರಸಿಂಹಯ್ಯ ನಗಲು ಪ್ರಯತ್ನಿಸಿದ. ಇಲ್ಲಪ್ಪ. ಆದರೆ ಅವನ ಕಣ್ಣೀರು ಎಲ್ಲವನ್ನೂ ಹೇಳುತ್ತಿತ್ತು. ಮತ್ತೆ ಮತ್ತೊಂದು ಸಂಬಂಧ. ಮತ್ತೆ ಅದೇ ಪ್ರಶ್ನೆ. ಸರ್ಕಾರಿ ಕೆಲಸ ಇದೆಯಾ? ಸಾಲ್ರಿ ಎಷ್ಟು? ಪೋಸ್ಟಿಂಗ್ ಎಲ್ಲಿದೆ? ರೈತ ಎಂದು ಕೇಳಿದ ತಕ್ಷಣ ಮುಖದ ಗೌರವವೇ ಮಾಯವಾಗುತ್ತಿತ್ತು. ಒಬ್ಬ ಹುಡುಗಿಯ ತಾಯಿ ನೇರವಾಗಿ ಹೇಳಿದಳು, ನಾವ್ ಮಗಳನ್ನು ಸರ್ಕಾರಿ ನೌಕರನಿಗೆ ಕೊಡ್ತೇವೆ. ರೈತನ ಮನೆಗ್ ಕೊಟ್ರೆ ನಾಳೆ ಮಳೆ ಬರ್ಲಿಲ್ಲ ಅಂದ್ರೆ ಜೀವನವೇ ಕಷ್ಟ. ಆ ಮಾತು ನರಸಿಂಹಯ್ಯನ ಹೃದಯಕ್ಕೆ ಬಾಣದಂತೆ ತಗುಲಿತು. ಆ ರಾತ್ರಿ ಅವನು ಹೊಲದ ಮಧ್ಯೆ ಕುಳಿತು ಅತ್ತ. ಮಣ್ಣನ್ನು ಕೈಯಲ್ಲಿ ಹಿಡಿದು ಕೇಳಿದ, ನನ್ನ ಬೆವರು ಇಷ್ಟು ಅಗ್ಗವಾದೇವ್ರೆ? ದೂರದಲ್ಲಿ ಕಾರ್ತಿಕ್ ನೋಡುತ್ತಿದ್ದ. ಆದರೆ ತಂದೆಯ ಮುಂದೆ ಅಳಲಿಲ್ಲ. ಕೆಲ ದಿನಗಳ ನಂತರ ಗ್ರಾಮದಲ್ಲಿ ಒಂದು ಮದುವೆ ನಡೆಯಿತು. ವರ ಸರ್ಕಾರಿ ನೌಕರ. ಪೂರ ಊರು ಹೊಗಳುತ್ತಿತ್ತು. ಹುಡುಗಿಗೆ ಅದೃಷ್ಟ ಸಿಕ್ಕಿದೆ, ಜೀವನ ಸೆಟಲ್ ಆಯಿತು. ಕಾರ್ತಿಕ್ ಪಕ್ಕದಲ್ಲಿ ನಿಂತು ಕೇಳುತ್ತಿದ್ದ. ಅವನ ಸ್ನೇಹಿತ ಒಮ್ಮೆ ಕೇಳಿದ, ನೀನು ಓದಿದ್ದೆ ಅಲ್ವಾ? ಸರ್ಕಾರಿ ಕೆಲಸ ಯಾಕೆ ಮಾಡಲಿಲ್ಲ? ನಾನು ಹೊಲ ಬಿಟ್ರೆ ನಿಮ್ ಮನೆಗೆ ಅನ್ನ ಯಾರು ಹಾಕುವರು? ಆದರೂ ಅವನ ಹೃದಯದಲ್ಲಿ ನೋವು ಕುದಿಯುತ್ತಿತ್ತು. ಒಂದು ದಿನ ನರಸಿಂಹಯ್ಯಗೆ ಜ್ವರ ಬಂತು. ಡಾಕ್ಟರ್ ಹೇಳಿದ್ರು, ತುಂಬಾ ಟೆನ್ಷನ್ ತೆಗೆದುಕೊಳ್ತಿದ್ದಾರೆ, ಜಾಗ್ರತೆ. ಆದರೆ ನರಸಿಂಹಯ್ಯನ ಮನಸ್ಸು ಒಂದೇ ವಿಷಯದಲ್ಲಿ ಸಿಲುಕಿಕೊಂಡಿತ್ತು, ನನ್ನ ಮಗನ ಮದುವೆ. ಒಂದು ದಿನ ಸಂಜೆ ಅವನು ಕಾರ್ತಿಕ್ ಬಳಿ ಕುಳಿತು ಹೇಳಿದ, ಮಗ, ನನ್ನಿಂದ ತಪ್ಪಾಯ್ತು. ನಿನ್ನನ್ನ ರೈತನನ್ನಾಗಿ ಮಾಡಬಾರದಾಗಿತ್ತು. ಕಾರ್ತಿಕ್ ಬೆಚ್ಚಿಬಿದ್ದ. ಅಪ್ಪ, ಹೀಗ್ಯಾಕೆ ಹೇಳ್ತೀಯ? ನರಸಿಂಹಯ್ಯ ಅಳುತ್ತಾ ಇದ್ದ. ಸಮಾಜಕ್ಕೆ ರೈತನ ಬೆಲೆ ಇಲ್ಲಪ್ಪ. ಮಣ್ಣಲ್ಲಿ ಕೆಲಸ ಮಾಡೋವನಿಗೆ ಹೆಣ್ಣು ಕೊಡೋದಿಲ್ಲ. ಆ
ದಿನ ಮೊದಲ ಬಾರಿ ಕಾರ್ತಿಕ್ ಕೂಡ ಅತ್ತ. ಕೆಲ ದಿನಗಳ ನಂತರ ಊರಿಗೆ ಹೊಸ ಬ್ಯಾಂಕ್ ಮ್ಯಾನೇಜರ್ ಬಂದಳು. ಅವಳ ಹೆಸರೇ ನಂದಿನಿ. ನಗರದಲ್ಲಿ ಓದಿದ ಹುಡುಗಿ, ಆದರೆ ಸರಳ ಮನಸ್ಸು. ಒಮ್ಮೆ ಕೃಷಿ ಸಾಲದ ಕೆಲಸಕ್ಕೆ ಕಾರ್ತಿಕ್ ಬ್ಯಾಂಕ್ಗೆ ಹೋಗಿದ್ದಾಗ ಅವನು ರೈತರ ಸಮಸ್ಯೆ ಬಗ್ಗೆ ಮಾತನಾಡುತ್ತಿದ್ದಾಗ ನಂದಿನಿ ಆಶ್ಚರ್ಯದಿಂದ ಕೇಳುತ್ತಿದ್ದಳು. ನೀವು ತುಂಬಾ ಜ್ಞಾನದಿಂದ ಮಾತಾಡ್ತೀರಾ. ಕಾರ್ತಿಕ್ ನಗುತ್ತಾ ಹೇಳಿದ, ರೈತನಿಗೆ ಪ್ರಕೃತಿಯೇ ಯೂನಿವರ್ಸಿಟಿ ಮೇಡಮ್. ಆ ಮಾತು ನಂದಿನಿಯ ಮನಸ್ಸಿಗೆ ತಟ್ಟಿತು. ಹೀಗೆ ನಿಧಾನವಾಗಿ ಪರಿಚಯ ಸ್ನೇಹವಾಯಿತು. ನಂದಿನಿ ಹಲವಾರು ಬಾರಿ ಹೊಲಕ್ಕೆ ಬರುತ್ತಿದ್ದಳು. ಇಬ್ಬರು ಒಟ್ಟಿಗೆ ಸಮಯ ಕಳೆಯುತ್ತಿದ್ದರು. ಕಾರ್ತಿಕ್ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದರೂ ಅವನ ಮುಖದಲ್ಲಿ ಪ್ರಾಮಾಣಿಕತೆ ಕಾಣುತ್ತಿತ್ತು. ಒಂದು ದಿನ ನಂದಿನಿ ನೀವು ಇನ್ನು ಮದ್ವೆ ಆಗಿಲ್ಲ ಯಾಕೆ? ಕಾರ್ತಿಕ್ ಸ್ವಲ್ಪ ನಕ್ಕ. ರೈತನಿಗೆ ಯಾರು ಹೆಣ್ಣು ಕೊಡ್ತಾರೆ ಮೇಡಮ್? ಆ ನಗುವಿನ ಹಿಂದೆ ತುಂಬಾ ನೋವಿತ್ತು. ಆ ಮಾತು ಕೇಳಿ ನಂದಿನಿ ಮೌನವಾದಳು. ಕೆಲ ದಿನಗಳ ನಂತರ ನಂದಿನಿ ತನ್ನ ಮನೆಯಲ್ಲಿ ಹೇಳಿದಳು, ಅಪ್ಪ, ನಾನು ಕಾರ್ತಿಕ್ ನನ್ನೇ ಮದ್ವೆ ಆಗ್ತೀನಿ. ಅವಳ ತಂದೆ ಕೋಪಗೊಂಡ. ನಿಂಗೆ ತಲೆ ಕೆಟ್ಟಿದೆಯಾ? ಏನು ಕೊರತೆ ಆಗಿದೆ ನಿನ್ಗೆ? ಸರ್ಕಾರಿ ಆಫೀಸರ್ಗಳು ಸಾಲಿನಲ್ಲಿದ್ದಾರೆ. ನಂದಿನಿ ನಿಧಾನವಾಗಿ ಶಾಂತಿಯಿಂದ ಹೇಳಿದಳು, ಅವರು ತಿಂಗಳಿಗೆ ಸಂಬಳ ತರ್ತಾರೆ ಅಪ್ಪ, ಆದ್ರೆ ರೈತನು ದೇಶದ ಜನರಿಗೆ ಪ್ರತಿದಿನ ಅನ್ನ ತರ್ತಾನೆ. ಸಂಬಳ ಒಂದು ಕುಟುಂಬವನ್ನು ಸಾಗಿಸುತ್ತದೆ. ರೈತನ ಬೆವರು ಇಡೀ ದೇಶವನ್ನು ಬದುಕಿಸುತ್ತದೆ. ಆದರೂ ಅವನ ನೋವು ಕೇಳುವವರು ಕಡಿಮೆ, ಅವನ ಬೆಲೆ ಅರಿಯುವವರು ಇನ್ನೂ ಕಡಿಮೆ. ಮನೆಯವರು ಒಪ್ಲಿಲ್ಲ. ಸಂಬಂಧಿಕರೆಲ್ಲ ವಿರೋಧಿಸಿದ್ರು. ಆದರೆ ನಂದಿನಿಯ ನಿರ್ಧಾರ ಬದಲಾಗಲಿಲ್ಲ. ರೈತನ ಮನೆಗೆ ಹೋಗಿ ಕಷ್ಟಪಡ್ತೀಯ ನೋಡು ನೀನು. ನಾವು ಹೇಳೋ ಮಾತು ಕೇಳು ಸ್ವಲ್ಪ. ಒಂದು ದಿನ ಅವಳು ನರಸಿಂಹಯ್ಯನ ಮನೆಗೆ ಬಂದು ನಿಂತಳು. ನರಸಿಂಹಯ್ಯ ಆಶ್ಚರ್ಯದಿಂದ ನೋಡಿದ. ನಂದಿನಿ ಅವನ ಕಾಲಿಗೆ ಬಿದ್ದು ಹೇಳಿದಳು, ಮಾವ, ನಿಮ್ ಮಗನ್ ಜೊತೆ ಜೀವನ ನಡೆಸೋದು ನನಗ್ ಗೌರವ. ಆ ಮಾತು ಕೇಳಿ ನರಸಿಂಹಯ್ಯ ಜೋರಾಗಿ ಅತ್ತ. ಅವನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ರೈತನನ್ನು ಗೌರವದಿಂದ ನೋಡಿದ್ದರು ಅನಿಸಿತ್ತು. ಮದುವೆಯ ದಿನ ಕಾರ್ತಿಕ್ ವೇದಿಕೆಯಲ್ಲಿ ತಂದೆಯ ಕೈ ಹಿಡಿದು ಹೇಳಿದ, ಅಪ್ಪ, ಇವತ್ತು ಇದು ನಿನ್ನ ಬೆವರಿನ ಗೆಲುವು. ನರಸಿಂಹಯ್ಯ ಕಣ್ಣೀರಲ್ಲಿ ನಗುತ್ತಾ ಹೇಳಿದ, ಸಮಾಜ ತಡವಾಗಿ ಅರ್ಥ ಮಾಡಿಕೊಂಡ್ರು ರೈತನ ಮೌಲ್ಯ ಕಡಿಮೆ ಆಗಲ್ಲ ಮಗ. ಕಾಲ ಕಳೆದಂತೆ ಕಾರ್ತಿಕ್ ಮತ್ತು ನಂದಿನಿ ಸೇರಿ ಕೃಷಿಯಲ್ಲಿ ಹೊಸ ಸಾಧನೆ ಮಾಡಿದರು. ಯುವಕರು ಮತ್ತೆ ಕೃಷಿಯತ್ತ ಬರತೊಡಗಿದರು. ಒಮ್ಮೆ ಟಿವಿ ಸಂದರ್ಶನದಲ್ಲಿ ಕಾರ್ತಿಕ್ ಕೇಳಿದ, ಜನರು ರೈತನಿಗೆ ಹೆಣ್ಣು ಕೊಡೋದಿಲ್ಲ ಯಾಕೆ ಗೊತ್ತಾ? ಅವರಿಗೆ ರೈತನ ಆದಾಯ ಕಾಣುತ್ತೆ, ಆದ್ರೆ ರೈತನ ಹೃದಯ ಕಾಣುವುದಿಲ್ಲ. ಸಂಪೂರ್ಣ ಸ್ಟುಡಿಯೋ ಮೌನವಾಯಿತು. ಕಾರ್ತಿಕ್ ಮುಂದುವರೆಸಿದ, ಸರ್ಕಾರಿ ಕೆಲಸ ಗೌರವದದ್ದು, ಆದ್ರೆ ರೈತನ ಕೆಲಸ ಜೀವನದ್ದು. ಎಲ್ಲರೂ ನಗರಗಳ ಕಡೆಗೆ ಹೋಗಿ ದುಡಿದರೆ ಈ ಮಣ್ಣಿನ ಮಡಿಲಲ್ಲಿ ಬೆವರು ಸುರಿಸಿ ಅನ್ನ ಬೆಳೆಯುವವರು ಯಾರು? ದುಡ್ಡು ಗಳಿಸಬಹುದು, ಆದರೆ ದುಡ್ಡನ್ನೇ ತಿನ್ನಲು ಸಾಧ್ಯವೇ? ಹೊಟ್ಟೆ ತುಂಬಿಸೋದು ಹಣ ಅಲ್ಲ, ಅನ್ನ. ಆ ಅನ್ನದ ಪ್ರತಿಯೊಂದು ಕಣದ ಹಿಂದೆ ಒಬ್ಬ ರೈತನ ಬೆವರು, ಶ್ರಮ ಮತ್ತು ತ್ಯಾಗ ಅಡಗಿದೆ. ನಾವು ಪ್ರತಿದಿನ ತಿನ್ನುವ ಅನ್ನವನ್ನು ಕೊಡುವವನು ರೈತ. ಆದ್ದರಿಂದಲೇ ರೈತ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಬದುಕಿನ ನಿಜವಾದ ಆಧಾರ ಸ್ತಂಭ. ಆ ಮಾತು ಕೇಳಿ ಅನೇಕರು ಕಣ್ಣೀರು ಹಾಕಿದರು. ಆ ದಿನದಿಂದ ಹರೋಹಳ್ಳಿಯಲ್ಲಿ ಒಂದು ಮಾತು ಬದಲಾಯಿತು. ರೈತನ ಮನೆಗೆ ಮಗಳು ಕೊಡುವುದು ಕಷ್ಟಕ್ಕೆ ಅಲ್ಲ, ಗೌರವಕ್ಕೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಇದೇ ತರಹದ ಅನೇಕ ಕಾರ್ಟೂನ್ ಕಥೆಗಳನ್ನು ನಮ್ಮ ಚಾನೆಲ್ ಅಲ್ಲಿ ವೀಕ್ಷಿಸಿ. ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.